ನಿನ್ನ ಹೋರಾಟದ ಕೀರ್ತಿ ಈ ಯಾರ ಕೈಯಲ್ಲಿ ದೊಡ್ಡ ಇಟ್ಕೊಂಡಿರೋದು, ಮೈ ಮೇಲೆ ಬಟ್ಟೆಲ್ಲ ದೊಡ್ಡ ಇಟ್ಕೊಂಡಿರೋದು. ನಮ್ಮನ್ನ ಈ ಸ್ಥಿತಿಗೆ ತಂದು ಕೊಟ್ಟಂತ ಗಾಂಧಿಯವರನ್ನ ಹೆಸರು ಕೇಳುವಂತದ್ದು ವಿಚಾರ ಕೇಳಿಲ್ಲ. ನಾನು ದೊಣ್ಣೆ ಹಿಡ್ಕೊಂಡಿದ್ದು ಯಾರು ಹೇಳಿದ ತಕ್ಷಣವೇ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾವಾದ ಆನೇಕಲ್ ತಾಲೂಕು ಸಮಿತಿ ವತಿಯಿಂದ ದಲಿತ ಚಳುವಳಿಯ ಹಿರಿಯ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಸಿ ಮುನ್ರಾಜು, ಆನಂದ್ ಕಗ್ಲಿಪುರ, ಬನಹಳ್ಳಿ ಮುನಿಯಲ್ಲಪ್ಪ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ರು. ಇದೇ ವೇಳೆ ತಾಲೂಕು ಪದಾಧಿಕಾರಿಗಳಾದ ಮುರಳಿ ಮುನ್ರಾಜು ಹಾಗೂ ಮಹಿಳಾ ಒಕ್ಕೂಟದ ರತ್ನಮ್ಮ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಭಾಷಣ ಮಾಡಿದ ಮುಖಂಡರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಾಮಾಜಿಕ ಹೋರಾಟ, ದಲಿತ ಸಮುದಾಯದ ಏಳಿಗೆಗಾಗಿ ಸಲ್ಲಿಸಿದ ಸೇವೆ ಹಾಗೂ ಸಮಾನತೆಯ ಸಮಾಜ ನಿರ್ಮಾಣಕ್ಕಾಗಿ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರ ಆದರ್ಶಗಳನ್ನು ಅನುಸರಿಸುವ ಸಂಕಲ್ಪ ಕೈಗೊಳ್ಳಲಾಯಿತು. ನನಗಿಂತ ವಯಸ್ಸು ಕಡಿಮೆ ಇರುವಂಥವ್ರು, ತಾಯಿ ವಯಸ್ಸಾಗಿರುವಂಥವ್ರು ಎಲ್ಲರೂ ಇದ್ದೀರಾ. ಈ ತಾತ ಯಾರು ಅಂತ ಗೊತ್ತಿದೆಯಾ ನಿಮಗೆ? ಗೊತ್ತಿದೆಯಮ್ಮ? ಯಾರನ್ನು ಗೊತ್ತಿದ್ದು ಕೈ ಇರ್ತಾರೆ. ಈ ತಾತ ಯಾರು ಗೊತ್ತಿಲ್ಲ. ಕೈಯಲ್ಲಿ ದೊಣ್ಣೆ ಇಟ್ಕೊಂಡಿದ್ದಾರೆ ಗೊತ್ತಾ? ಯಾರಮ್ಮ ಕೈಯಲ್ಲಿ ದೊಣ್ಣೆ ಇಟ್ಕೊಂಡಿರೋದು, ಮೈ ಮೇಲೆ ಬಟ್ಟೆ ಎಲ್ಲ ದೊಣ್ಣೆ ಇಟ್ಕೊಂಡಿರೋದು? ನಮ್ಮನ್ನ ಈ ಸ್ಥಿತಿಗೆ ತಂದು ಕೊಟ್ಟಂತ ಗಾಂಧಿಯವರನ್ನ ಹೆಸರು ಕೇಳುವಂತದ್ದು ವಿಚಾರ ಕೇಳಿಲ್ಲ. ನಾನು ದೊಣ್ಣೆ ಹಿಡ್ಕೊಂಡಿದ್ದು ಯಾರು ಹೇಳಿದ ತಕ್ಷಣವೇ ಗಾಂಧಿ ಅಂತ ಅಲ್ವಾ? ನಮ್ಮ ನಾಯಕರು ಹೇಳ್ತಾ ಇದ್ರು, ಇದೇ ಹೆಣ್ಣು ಮಕ್ಕಳು ಸೌದತ್ತಿ ಒಳಗಡೆ ಬೆತ್ತಲೆ ಸೇವೆ ಮಾಡಬೇಕಾಗಿತ್ತು ದೇವರಿಗೆ. ಅವಾಗೇನೆ ಆ ದೇವರು ಹೊರ ಕೊಡ್ತಾ ಇದ್ದಿದ್ದು. ಇದೇ ಕೃಷ್ಣ ಬೋಧಲ್ಲಿ ಹೋಗ್ತಾರೆ, ಅಲ್ಲಿ ಹುಡುಕಲಾಗಿ ನೋಡಿದ್ರೆ ಎಲ್ಲ ನಮ್ಮ ಬಡ ಹೆಣ್ಣು ಮಕ್ಕಳೇ. ಯಾರು ಇರೋರು ಯಾರಿಲ್ಲ, ರಾಜಕೀಯ ವ್ಯಕ್ತಿ ಹೆಂಡತಿಗಳು ಯಾರಿಲ್ಲ, ಮಕ್ಕಳು ಯಾರಿಲ್ಲ, ಎಲ್ಲ ನಮ್ಮ ಬಡ ಹೆಣ್ಣು ಮಕ್ಕಳೇ. ಅಲ್ಲಿ ಹೋರಾಟ ಸ್ಟಾರ್ಟ್ ಮಾಡ್ತಾರೆ. ಯಾರೋ ಇವರು ನಮ್ಮ ಹೆಣ್ಣು ಮಕ್ಕಳು ಬಟ್ಟೆ ಕೊಡಬೇಕು, ಅವ್ರ ಮೈ ಮುಚ್ಚಬೇಕಂತ ಹೋರಾಟ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಇವತ್ತು ನಾವು ಯಾವ ಸ್ಥಿತಿಯಲ್ಲಿ ಕುತ್ಕೊಂಡಿದ್ದೀವಿ ಅಂದ್ರೆ, ಯಾವ ಒಂದು ಪಿಕ್ಚರ್ ಹಾಕ್ರು, ಒಂದೇ ಒಂದು ನಾಳೆ ಬರ್ತಡೇ ಇವತ್ತೇ ಶುಭಾಶಯ ಬರೋದು ಶುರು ಮಾಡ್ತೀರ, ಎಲ್ಲ ಫೇಸ್ಬುಕ್ ಅಲ್ಲಿ ಹಾಕ್ತೀರ. ಅವ್ರು 3 ವರ್ಷ ಇರಲಿ, ಅವ್ರಿಂದ ಒಳ್ಳೆ ಪಿಕ್ಚರ್ ಕೊಡ್ಲಿ, ನಾವು ತಿನ್ನೋದು ಒಂದು 4 ಸರಿ ಪಿಕ್ಚರ್ ಮಾಡ್ಬಿಟ್ಟು ದುಡ್ಡು ಕಳ್ಕೊಂತೀವಿ ಅಂತ ಆಗ್ತಾ ಇರ್ತದೆ. ಆದ್ರೆ ಇವತ್ತು ನಮ್ಮ ಪರಿಸ್ಥಿತಿನ ಇವತ್ತು ವೇದಿಕೆ ಎತ್ಕೊಂಡ್ಬಂದಂತ ಅಂತ ನಾಯಕನ ಬರ್ತಡೆಗಳನ್ನ ನಾವು ಮಾಡೋದು ನೋಡಿ ಎಷ್ಟು ಸೇರ್ಕೊಂಡಿದ್ವಿ, ಎಷ್ಟಾಗಿ ಸೇರ್ಕೊಂಡಿದ್ವಿ. ಇವತ್ತು ಮುಂದೆ ಗೋಡೆಯ ಮಧ್ಯೆ ಮಾಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅಂಬೇಡ್ಕರ್ ಯಾರನ್ನ ಗೊತ್ತಿತ್ತಾ? ಯಾರನ್ನ ಗೊತ್ತಿತ್ತಾ? ಅಂಬೇಡ್ಕರ್ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಅಂಬೇಡ್ಕರ್ ಈ ದೇಶದಲ್ಲಿ ಪರಿಚಯ ಮಾಡಿದ್ದೇ ಬಿ ಕೆ ಕೃಷ್ಣಪ್ಪನವರೇ. ಅವರಿಂದ ಹೋಗಿದ್ರೆ ಅವ್ರು ಪರಿಚಯ ಆಗ್ತಾ ಇರಲಿಲ್ಲ, ಇನ್ನೂ ಸ್ವಲ್ಪ ಲೇಟ್ ಆಗ್ತಾ ಇತ್ತು. ಆ ಲೇಟ್ ಆಗೋ ಹೊತ್ತು ನಾವೆಲ್ಲ ಫಿನಿಶ್ ಆಗಿಬಿಡ್ತಾ ಇದ್ವಿ. ನಾವೆಲ್ಲ ಫಿನಿಶ್ ಆಗಿಬಿಡ್ತಾ ಇದ್ವಿ. ಅಂತ ಮಹಾನ್ ನಾಯಕನ ಜಯಂತಿಯನ್ನ ಮಾಡ್ತಾ ಇದ್ರು. ಅವ್ರ ಹೋರಾಟ ಎಂತೆಂಥ ಹೋರಾಟ, ನೀರಿನ ಹೋರಾಟ, ಸೂರ್ಯನ ಹೋರಾಟ, ಜಮೀನು ಹೋರಾಟ, ಹೆಣ್ಣು ಮಕ್ಕಳ ಅತ್ಯಾಚಾರ ಹೋರಾಟ, ಪ್ರತಿಯೊಂದು ಹೋರಾಟವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಏನು ಅಳವಡಿಕೆ ಮಾಡಿದ್ರು ಅದನ್ನ ಅದೇ ರೀತಿಯಲ್ಲಿ ದೇಶಕ್ಕೆ ಸಂದೇಶ ಕೊಟ್ಟಿದ್ದು ಯಾರಪ್ಪ ಅಂದ್ರೆ ಅದು ಬಿ ಕೆ ಕೃಷ್ಣಪ್ಪ. ಇವತ್ತು ಎಲ್ಲ ಮನೆಗಳಲ್ಲೂ ಕೂಡ ನಾವಿವತ್ತು ಅವರ ಫೋಟೋ ಇಟ್ಟು ನಾವು ಪೂಜೆ ಮಾಡಬೇಕು. ನಾವು ಫೋಟೋ ಇಟ್ಟು ಪೂಜೆ ಮಾಡಬೇಕು. ಎಲ್ಲೋ ರಸ್ತೆ ಬಳಿ ಹೊಡಿತಾರೆ, ನಿಮ್ಮನ್ನ ರಸ್ತೆ ಬಳಿ ಯಾರು ಹೊಡಿತಾರೆ, ದೌರ್ಜನ್ಯ ಮಾಡಿ ಹೊಡಿತಾರೆ. ದೇವ್ರ ಹತ್ರ ಕೇಳಿದ್ರೆ ನಿಮ್ಗೆ ಪರಿಹಾರ ಸಿಕ್ಕಲ್ಲ. ಇದೇ ಬಿ ಕೆ ಅವರು ಹೋರಾಟವನ್ನ ಕೈಗೆತ್ಕೊಂಡು ಬಂದ್ರೆ ಸ್ಟೇಷನ್ಗೆ ನಿಮ್ಗೆ ನ್ಯಾಯ ಸಿಗ್ತದೆ, ಇಲ್ಲಂದ್ರೆ ನಿಮ್ಗೆ ಸಿಕ್ಕಲ್ಲ. ಮತ್ತೆ ಯಾರೋ ಫೇಸ್ಬುಕ್ ಅಲ್ಲಿ ಒಂದು ಹಾಕಿದ್ರು, ಗೆದ್ದಾಗ ದೇವ್ರು ನೆನ್ಕೊಂತಾರೆ, ಒದ್ದಾಗ ಯಾರು ನೆನ್ಕೊಂತಾರೆ? ಒದ್ದಾಗ ಯಾರು ನೆನ್ಕೊಂತಾರೆ? ಗೆದ್ದಾಗ ದೇವ್ರು ನೆನ್ಕೊಂತಾರೆ, ಎಲ್ಲರೂ ಭಗವಂತ ಕಾಪಾಡಿಬಿಟ್ಟ ಅಂತ. ಅದೇ ಮನುಷ್ಯನ ಯಾವನ್ನ ಒದ್ದಾಗ ಯಾರು ನೆನ್ಕೊಂತಾರೆ? ಅಂಬೇಡ್ಕರ್ ನೆನ್ಕೊಂತಾರೆ. ಯಾಕೆ ನೆನ್ಕೊಂತಾರೆ? ನಾವು ಸಮಯ ಸಾಧಕರು.
ನಾವು ಸಮಯ ಸಾಧಕರು. ನಾವು ಗೆದ್ದೋರು ಬಾಲ ಹಿಡಿತೀವ ಅಂತ ಬಾಲ ಹಿಡಿಯುವಂತವ್ರು ನಾವು. ಯಾವತ್ತು ನಾವು BK ಅವರನ್ನು ಪರಿಚಯ ಮಾಡ್ಕೊಂಡಲ್ವೋ, ಅಂಬೇಡ್ಕರ್ ಅವ್ರನ್ನ ಪರಿಚಯ ಮಾಡ್ಕೊಂಡಲ್ವೋ, ಸಾವಿತ್ರಿ ಬಾಪುಲೆ ಅವ್ರನ್ನ ಪರಿಚಯ ಮಾಡ್ಕೊಂಡಲ್ವೋ, ಜ್ಯೋತಿ ಬಾಪುಲೆ ಅವ್ರನ್ನ ಪರಿಚಯ ಮಾಡ್ಕೊಂಡಲ್ವೋ, ನಮ್ಮ ಸ್ಥಿತಿಲಿ ಇನ್ನ ಹಿಂಗೆ ಇನ್ನ ಬೇಡ ತಾನೇ ಇದ್ದೀವಿ. ಇಲ್ಲಿ ಯಾರು ಸುಮ್ಮನೆ ಬಂದಿರೋ ಟಿವಿ ಎಷ್ಟು ಕೂತ್ಕೊಂಡಿಲ್ಲ. ಇಲ್ಲಿ ಎಲ್ಲ ಒಂದೊಂದು ಸಂಘಟನೆ ಎತ್ಕೊಂಡ್ ಬಂದಿರೋದೆ. ಏನೋ ಒಂದು ಲೀಡರ್ ಕಡೆ ಹೋದ್ರೆ, ಒಂದು ಸಂಘಟನೆ ಕಡೆ ಹೋದ್ರೆ ಎಲ್ಲನೋ ಒಂದಷ್ಟು ಸ್ಫೂರ್ತಿ ಸಿಗ್ತೈತೇನೋ, ನಮಗೆ ಬಂದಿರೋಂಥ ಕಷ್ಟ ಪರಿಹಾರ ಆಗ್ತದೇನೋ, ಯಾವನೋ ಬಯಲಾಟ ನನ್ನ ಮೇಲೆ ಕೇಸ್ ಹಾಕೊಂಡ್ಬಿಟ್ಟವ್ರೆ, ಇವರೆಲ್ಲ ಸೇರ್ಕೊಂಡಾಗ ಜಮೀನು ಉಳಿಸ್ಕೊಡ್ತಾನಂತ ಎಲ್ಲ ಬಂದಿರೋದಿಲ್ಲ. ಇಲ್ಲಿ ಯಾರು ಸುಮ್ಮನೆ ಟೈಮ್ ಪಾಸ್ ಯಾರು ಬಂದು ಕೂತ್ಕೊಂಡಿಲ್ಲ. ಇವಾಗ ಯಾರು ಬರೋದೂ ಇಲ್ಲ ಇಲ್ಲಿ. ಅದಕ್ಕೆ ನಾವೇನ್ ಮಾಡಬೇಕಂದ್ರೆ ನಮ್ಮ ಹೋರಾಟಗಳನ್ನ ನಾವು ಕೈಗೆತ್ಕೋಬೇಕು. ನಮ್ಮ ಹೋರಾಟಗಳನ್ನ ನಾವು ಕೈಗೆತ್ಕೋಬೇಕು. BK ಅವರ ವಂಶಸ್ಥರು ಇನ್ನ ಇದ್ದಾರೆ. ಅವ್ರ ಹೆಸರಿಗೆ ಯಾರು ಗೊತ್ತಾ? ಈಗಿದಾರಲ್ಲ ಅವ್ರ ಹೆಸರು, ಅವ್ರ ಮಿಸ್ಸಸ್ಸೇ ಇದ್ದಾರೆ, ಇಂದಿರಾ ಮೇಡಮ್ ಅಂತ ಇದ್ದಾರೆ. ಅವ್ರು ಸತ್ತಾಗ ಗುಣಿ ಮೂಡೋದಿಕ್ಕೆ ಜಾಗ ಇದೆ, ಜಾಗನೇ ಇಲ್ಲ ಅವರಿಗೆ. ಇಷ್ಟು ಹೋರಾಟ ಮಾಡೋರು ಇಂಥ ಜನಕ್ಕೆ ತೋಟಿ ಮಾನ್ಯ, ತಳವಾರು ಮಾನ್ಯ, ನಾಯಿ ಮಾನ್ಯ, ನೀರು ಇನ್ನೊಂದು ಮತ್ತೊಂದು ಎಲ್ಲ ಕೊಟ್ಟಂತವರಿಗೆ ಸತ್ತಾಗ ಜಾಗ ಇದೆ. ನಮ್ಮ ದಾವಣಗೆರೆ ಹೋಗುವಂತ ದಾರಿನಲ್ಲಿ, ಹೆದ್ದಾರಿನಲ್ಲಿ ಒಂದು 2 ಎಕರೆ ಜಮೀನನ್ನ ಸರ್ಕಾರದಿಂದ ಮಂಜೂರು ಮಾಡಿಕೊಟ್ಟಿದ್ದಾರೆ. ಇವತ್ತನ್ನೊಂದು ದೊಡ್ಡ ಭವನ ಕಟ್ಕೊಂಡವ್ರು ಯಾರ್ಯಾರು ಹೋಗಿದ್ದೀರಾ? ಸೌದತ್ತಿಗೆ ಹೋಗ್ತಾ ಇರ್ತೀರಲ್ಲ, ಹೋದ 5 ನಿಮಿಷ ನಿಲ್ಸ್ಬಿಟ್ಟಲ್ಲಿ ಹೋಗ್ಬೋದಲ್ಲ. ಅಂದ್ರೆ ರಾಜ್ಕುಮಾರ್ ಇದಕ್ಕೆ ಹೋದ್ರಿ, ಪುನೀತ್ ರಾಜ್ಕುಮಾರ್ ಸಮಾಜಕ್ಕೆ ಹೋದ್ರಿ, ವಿಷ್ಣುವರ್ಧನ್ ಗಲಾಟ ಆಯ್ತು, ಸಮಾಜ ಕಿತ್ತಾಕ್ಬಿಟ್ಟಿರಂತ. ಇಲ್ಲಿ ಪಿ ಕೃಷ್ಣಪ್ಪನ ಸಮಾಜನೇ ಇರಲಿಲ್ಲ. ಯಾರು ಹೋರಾಟ ಮಾಡ್ತೀವಿ ನಾವು ಯಾರು ಹೋರಾಟ ಮಾಡಲಿಲ್ಲ. ನಮ್ಮ ಸಮಾಜಗಳಿಗೆ, ನಮ್ಮ ಮನೆಗಳಿಗೆ, ನಮ್ಮ ಮಕ್ಕಳ ಭವಿಷ್ಯಗಳಿಗೆ ಅವರು ಹೋರಾಟ ಮಾಡಿದ್ರು. ಅವ್ರಿಗಾಗಿ ನಾವೇನು ಹೋರಾಟ ಮಾಡಿದ್ವಿ? ಅವ್ರಿಗಾಗಿ ನಾವು ಏನು ಹೋರಾಟ ಮಾಡಿದ್ವಿ? ಮನೆನೇ ಬಿಟ್ಬಿಟ್ರು ಅವರು. ಇಡೀ ದೇಶನ ಸುತ್ತಬೇಕಾದ್ರೆ ಆಗ್ತದ? ನೋಡಿ, ನಾ ಚಂದಾಪುರದಿಂದ ಬರೋದಕ್ಕೆ 3 ವಾರ ಆಯ್ತು. ಎಷ್ಟು 7 ಕಿಲೋಮೀಟರ್ ಬರೋದಕ್ಕೆ 3 ವಾರ ಆಯ್ತು. ಇಡೀ ಕರ್ನಾಟಕದ ಸುತ್ತಬೇಕಂದ್ರೆ ಅವ್ರ ಮನೇಲಿ ಇದ್ರ, ಅವ್ರ ಮನೇಲಿ ಬಿಡ್ಲಿಲ್ಲ. ಯಾರು ಅನ್ನ ಸಾಂಬಾರು ಕೊಡ್ತಾರೋ, ಯಾವ ಮನೆ ಹೋಗ್ಬೇಕು, ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ಮಲಗಬೇಕು, ಅವತ್ತೇನು ಬಂಗ್ಲೆಗಳಿಲ್ಲ. ನಮ್ಮಂತರ ಮಾಡಿದ್ರು ಕುರ್ಸನ್ ಮನೆಗಳು, ಹೆಚ್ಚಿನ ಮನೆಗಳು, ಶೀಟ್ ಮನೆಗಳು, ಅದು ಇಲ್ಲ ಅಂದ್ರೆ ಗೋಡ ಮೇಲೆ ಮಲಗುವಂಥದ್ದು. ಇಂಥ ಹೋರಾಟಗಾರರು ನಾವು. ಇವತ್ತು ನಮಗೆ ಮಲಗೋದಕ್ಕೆ ಒಳ್ಳೆ ಮನೆ ಕೊಟ್ಟರು, ಓಡೋದಕ್ಕೆ ಒಳ್ಳೆ ಗಾಡಿ ಕೊಟ್ಟರು, ಒಳ್ಳೆ ಹಾಕೊಳ್ಳೋ ವಸ್ತು ಕೊಟ್ಬಿಟ್ರು ಇವ್ರು ಹೋರಾಟಗಳು. ಇವತ್ತು ಆ ಒಳ್ಳೆ ಬಟ್ಟೆ ಇನ್ನೊಂದು ಮತ್ತೊಂದೆಲ್ಲ ಬಂದು ನಾವೇನಾಗಿದ್ವಿ ಅಂದ್ರೆ ಅವ್ರನ್ನೆಲ್ಲ ಬರ್ತೋದು, ನಾವು ಹೊತ್ತೋಗ್ಬಿಟ್ಟಿದ್ವಿ. ಒಂದು ಸರಿ ಅಂಬೇಡ್ಕರ್ ಸಾಹೇಬ್ರ ಮಗ ಕಿರೋಗ್ತಾನೆ, ಅವ್ರು ಅಲ್ಲಿಂದ ಬರ್ತಾರೆ, ಎಜುಕೇಶನ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಮಗನಿಗೆ ಮನಸ್ಸಿರ್ತಾರೆ, ಹೋಗ್ತೀಯ ನೀನು ಮನೆಗಳಿಗೆ ಹೋಗ್ತಿ. ಏನು ಹೋಗ್ತೀಯ ಅಂದ್ರೆ ಹೊಸ ಬಟ್ಟೆ ತರಬೇಕು, ಆ ಎಣದ ಮೇಲೆ ಹಾಕ್ಬೇಕು, ಆ ಕಾರ್ಯ ನಾವು ಮುಗಿಸ್ಕೊಂಡು ಎತ್ಕೊಂಡು ಮಣ್ಣು ಮಾಡಬೇಕು. ಸಾಹೇಬ್ರ ನಮ್ಮ ಚೇರ್ ಮೇಲೆ ಕೂತವ್ರೆ, ಮೇಡಮ್ ಕೂತ್ಕೊಂಡು ಹೇಳ್ತಾವ್ರೆ, ಎಣ ಸೆಂಟ್ರಲ್ ಐತೆ. ಏನ್ ಯೋಚನೆ ಮಾಡ್ತಾವ್ರೆ ಗೊತ್ತಾ? ಮೇಡಮ್ ಅವರು ಹೊಸ ಬಟ್ಟೆ ಬೇಕಲ್ಲ ನನ್ನ ಮಗನಿಗೆ ಹಾಕೋದಿಕ್ಕೆ ಅಂತ ಯೋಚನೆ ಮಾಡಿದಾಗ ಸಾಹೇಬ್ರು ಏನ್ ಮಾಡ್ತಾರೆ, 2 ಜೋಬ್ನಲ್ಲಿ ಕೈ ಇಡ್ತಾರೆ, ಹಿಂಗೆ ಇಡ್ತಾರೆ, ಹಿಂಗೆ ಇರ್ತಾರೆ, ಹಿಂಗೆ ಇಡ್ತಾರೆ, ಹಿಂಗೆ ಇರ್ತಾರೆ. ಇನ್ನ ಕಾಸಲ್ಲಿ ಹೊಸ ಬಟ್ಟೆ ತಗೊಂಡಾಗ 1 ಮೀಟರ್ ಬಟ್ಟೆ ತಗೊಂಡಾಗ ಇಡೀ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಮಹಾನ್ ನಾಯಕನ ಮಗನ ಸಾವಿಗೆ ಎಣದ ಮೇಲೆ ಹಾಕುವಂತ ಒಂದೇ 1 ಮೀಟರ್ ಬಟ್ಟೆ ಕಾಸಿಂತರ ಹುಡುಗ್ಲಾಡ್ತಾವ್ರೆ. ಮೇಡಮ್ ಗೊತ್ತಾಯ್ತು ನಮ್ಮ ಯಜಮಾನ್ರ ಹತ್ರ ಕಾಸಿಲ್ಲ ಅಂತ. ಅವಾಗ ಏನ್ ಮಾಡಿದ್ರು ಗೊತ್ತಾ? ಯಾರೋ ಮೇಡಮ್ನವರು ನೆಂಟರು, ಅವ್ರು ನೆಂಟರು ಹೊಸ ಸೀರೆ ಕೊಡಿಸಿದ್ರು ಅವ್ರ ಮದುವೆಗ. ಮೇಡಮ್ನ ಹಂಗೆ ಉಡ್ಲಿಲ್ಲ, ಅದನ್ನ ಜೋಬ್ ಮಾಡ್ಬೇಕಾಗಿ ಕವನಾಗ ಎತ್ಕೊಂಡು ಒಳಗಡೆ ಇಟ್ಬಿಟ್ಟಿದ್ರು. ರಪ್ಪಂತ ಒಳಗಡೆ ಹೋಗಿ ಆ ಸೀರೆ ಸಿಗಿದು ಮೇಲೆ ಹಾಕಿ ಎತ್ಕೊಂಡು ದಫನ್ ಮಾಡಿದ್ರು. ಇಂಥ ಮಹಾನ್ ನಾಯಕರ ವಿಚಾರಗಳನ್ನ ನಾವು ಇವತ್ತೆಲ್ಲ ಮರೆತು ಎಲ್ಲ ಒಂದು ಕಡೆ ಕುತ್ಕೊಂಡಿದ್ದೀವಿ, ಎಲ್ಲ ಒಂದು ಕಡೆ ಕುತ್ಕೊಂಡಿದ್ದೀವಿ. ಇವತ್ತು ಎಲ್ಲ ಮನೆಗಳಲ್ಲಿ ಬೆಳಗ್ಗೆನೆ ಮನೆ ಬಿಡೋದಕ್ಕ ಆರ್ಡರ್ ಮಾಡ್ತೀರ ನೀವೆಲ್ಲ. ಬೈಕೋಬಾರ್ದು, ಯಾರು ಬೈಕೋಬಾರ್ದು. ಬೆಳಗ್ಗೆ ಬಿದ್ದಿದ ತಕ್ಷಣ ಆರ್ಡರ್ ಮಾಡ್ತೀರಾ, ಸಾಯಂಕಾಲ ಬರೋ ಇಂಥದನ್ನೇ ನೀವು ತಗೊಂಡ್ಬರ್ತೀವಿ, ಇಂಥದನ್ನೇ ತಂದಾಕ್ಬೇಕು ಅಂತ ನೀವು ಆರ್ಡರ್ ಮಾಡ್ತೀರಾ ಅಲ್ವಾ? ಆವತ್ತು ಮೇಡಮನು ಸಾಹೇಬರನ್ನ ಒಂದೇ ವಿಚಾರದಲ್ಲ ಎಂಬ ಮಾತಾಡಲಿಲ್ಲ. ಇಂಥದ್ದು ನನ್ನ ಮಕ್ಕಳು ಬೇಕು ಅಂತ ಕೇಳಲಿಲ್ಲ, ಬಟ್ಟೆ ಕೇಳಲಿಲ್ಲ, ಊಟ ಕೇಳಲಿಲ್ಲ. ಅವರು ಸಣ್ಣ ಸಣ್ಣ ವಯಸ್ಸಿಗೆ ಯಾಕೆ ಸತ್ರು ಅಂದ್ರೆ ಹಾಸ್ಪಿಟ್ಲ್ ಕಾಸಿಲ್ಲ. ಓ
ಔಷಧಿ ಇಲ್ಲ, ಸರಿಯಾದ ಊಟ ಇಲ್ಲ, ನೆರಳಿ 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 ಚಿಕ್ಕ ವಯಸ್ಸಿನಲ್ಲಿ ಅಂತ ವಂಶಸ್ಥ ಮಕ್ಕಳು ಇವತ್ತು ನಾವು 1,500 ರೂಪಾಯಿ 2 ರೂಪಾಯಿ ಕಾರ್ ತಗೊಂಡ್ಬಿಟ್ಟು ಜಮ್ಮತ್ತ ಹುಡುಗಾಗ್ತಾ ಇರ್ತೀವಿ. ಅಲ್ಲಿ ಒಂದು ಬೋರ್ಡ್ ಇರ್ತದೆ, ಏನೋ ಕಾರ್ಯಕ್ರಮ ನಡೀತಾ ಇದೆ, ಅದು ಸ್ವಲ್ಪ ಕಿವಿನಾಗ ಹಾಕೋಣ ಯಾವ ರೀತಿ ಮಕ್ಕಳು ಮಾಡ್ಕೊತ ಅವತ್ತು ಹೋಗ್ತಾ ಇರ್ತಾರೆ. ಮುಗಿಸ್ಕೊಂಡು ಮತ್ತೆ ಎಜುಕೇಶನ್ ಮಾಡಕ್ ಹೋಗ್ತಾರೆ. ಸಾಹೇಬ್ರ ಕಾಸಿಲ್ಲ, ಟ್ರೈನಲ್ಲಿ ಹೋಗೋದು ಕಾಸಿಲ್ಲ, ಮೇಡಮ್ ಕತ್ತಲು ಒಂದೇ ಒಂದು ಸಣ್ಣ ದಾರದಷ್ಟು ಒಂದೇ ಒಂದು ಚಿನ್ನದ ಚೈನ್ ಅರ್ಧ ಗಂಟೆ ನಿಂತ್ಕೊಂಡಿದ್ದಾರೆ. ನಾನು ಯಾವತ್ತೂ ನನ್ನ ಹೆಂಡತಿಗೆ ನಾನು ಏನು ತೆಗೆದುಕೊಂಡಿದ್ದಲ್ಲ, ಇವತ್ತು ಕೇಳಿದ್ರೆ ನಾನು ಏನಂತ ನಾಚಿಕೆ ಪಟ್ಕೊಂಡು ಅರ್ಧವಾಗಿ ನಿಂತ್ಕೊಳ್ತಾರೆ. ಬಾಯಿ ಬಿಟ್ಟು ಕೇಳಿಬಿಡ್ತಾರೆ. ಇದು ಫೈನಲ್, ಇದು ಇಡೀ ನನ್ನ ದೇಶದಲ್ಲಿ ಬಡ ಮಕ್ಕಳು ಎಲ್ಲರೂ ಅನ್ಯಾಯ ಆಗ್ಬಿಡ್ತಾರೆ. ನಾನು ಎಜುಕೇಶನ್ ಮುಗಿಸ್ಕೊಂಡು ಆಚೆ ಬಂದ್ಬಿಡ್ತೀನಿ, ನೀನು ಕತ್ತರಿರೋ ಸಣ್ಣ ಚೈನ್ ಕೊಡೋದು ಕೇಳ್ತೀನಿ. ಅವ್ರು ಇಲ್ಲ ಅಂದಿಲ್ಲ, ಮಕ್ಕಳು ಸ್ವಲ್ಪ ಸೇಡ್ ಮಾಡ್ಕೊಳ್ತಾರೆ, ನೋವು ಹಾಕೊಂತಾರೆ, ತೆಗೆದುಕೊಡ್ತಾರೆ, ನನ್ನಂತ ಕೊಟ್ಬಿಡ್ತಾರೆ. ನನ್ನಂತ ಕೊಟ್ಟ ತಿರುಗಿ ಹಿಂದಕ್ಕೆ ಬರ್ತಾರೆ. ಯಾಕೆ ನೀವು ಸಪ್ಪಿದ್ದೀರ? ನೀನು ನೋವು ನನ್ಗೆ ಗೊತ್ತಾಗಿದೆ, ನಿನ್ನ ನೋವು ನನ್ಗೆ ಗೊತ್ತಾಗಿದೆ ಏನಾಗಿದೆ ಅಂತ. ನಾನು ಕಟ್ಕೊಂಡಾಗ ನಿನ್ಗೆ ಏನೂ ನಾನು ತೆಗೆದುಕೊಡಿಲ್ಲ. ಯಾರೋ ಕೊಟ್ಟಿದ್ದನ್ನು ಕೂಡ ನೀನು ವಾಪಸ್ ತಗೊಂಡ್ಬಿಟ್ಟಿದ್ದೆ ಅಂತ ನೋಡ್ಬಿಡ್ತಾ ಇದೆಯಾ? ಈ ದೇಶದಲ್ಲಿ ಹೆಣ್ಣುಮಕ್ಕಳು ನೀನು ಒಬ್ಬಳೇ ಅಲ್ಲ, ಕೋಟ್ಯಾಂತ ಜನ ಅವರೇ. ಕತ್ತಿನಲ್ಲಿ ದಾರಗಳಾಡ್ತಾ ಇದೆ, ದಾರಗಳಾಡ್ತಾ ಇದೆ, ಚಿನ್ನ ಇಲ್ಲ. ಆ ಹೆಣ್ಣು ಮಕ್ಕಳು ಮೈ ತುಂಬ ಒಡವೆ ಹಾಕೋಕೋಸ್ಕರ ನಾನು ಹೋಗ್ತಾ ಇದ್ದೀನಿ, ಆ ಹೆಣ್ಣು ಮಕ್ಕಳು ಒಡವೆ ಹಾಕೋಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸಾಹೇಬ್ ಎಜುಕೇಶನ್ ಮುಗಿಸ್ಕೊಂಡು ಬರ್ತಾರೆ. ಇವತ್ತೊಂದು ಹೆಣ್ಣು ಮಕ್ಕಳು ನಮ್ಮ ಸಮುದಾಯ ಈ ಭಾರತ ದೇಶದಲ್ಲಿ ಹುಟ್ಟಿದ ಮೇಲೆ ಅಸಮಾನತೆಯ ಮಧ್ಯದಲ್ಲಿ ತುಳಿತಕ್ಕೆ ಒಳಗಾಗಿ ಅನೇಕ ನೋವುಗಳ ಮಧ್ಯದಲ್ಲಿ ಜೀವನ ಮಾಡುವಂಥ ಅಂಥ ಸಂದರ್ಭದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ಕರ್ನಾಟಕದಲ್ಲಿ ಹುಟ್ಟಿ 1935ರಲ್ಲಿ ಹುಟ್ಟುತ್ತಾರೆ. ಅವರು ಶಿವಮೊಗ್ಗದಲ್ಲಿ ಒಂದು ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸಕ್ಕೆ ಸೇರಿಕೊಂಡು ಈ ನಮ್ಮ ಸಮಾಜದ ಈ ಕಷ್ಟ ಕಾರ್ಪಣ್ಯಗಳನ್ನು ನೋಡಿ ನಂತರ ಅವರು ಕರ್ನಾಟಕ ಜನಸಂಘರ್ಷ ಸಂಪ್ರದಾಯ ಆ ಜಾಗಕ್ಕೆ ಹೋಗಿ ಆ ಹೆಣ್ಣು ಮಕ್ಕಳಿಗೆ ಮೈ ತುಂಬ ಸೀರೆ ಉಡಿಸೋದಕ್ಕೆ ಹೋಗಿ ಮನುವಾದಿಗಳು ಕಲ್ಲುಗಳಲ್ಲಿ ಹೊಡೆದು ಅವ್ರನ್ನೇ ಅಲ್ಲೇನು ಮಾಡ್ತಾರೆ. ಇವತ್ತು ಅವರ ಮುಖದ ಮೇಲೆ ಒಂದು ಮಾರ್ಕ್ ಇದೆ. ಅವತ್ತು ಸೌಜನ್ಯದಲ್ಲಿ ನಮ್ಮ ದಲಿತ ಹೆಣ್ಣು ಮಕ್ಕಳಿಗೆ ಸೀರೆ ಉಡಿಸೋದಕ್ಕೆ ಹೋಗಿ ಇದ್ದಂಥ ಕಲ್ಲೇಟು ಇವತ್ತು ಆ ಮಾರ್ಕ್ ಅವ್ರ ಮುಖದ ಮೇಲೆ ಇದೆ ಅಂತ ಹೇಳ್ಬಿಟ್ಟು ಅನೇಕ ತುಂಬ ಶ್ರಮ ಬಿದ್ದು ಈ ಯಾಕೆಂದ್ರೆ ಯಲಹಂಕದಲ್ಲಿ ಮಿಸ್ಸಸ್ ಮತ್ತು ಮಕ್ಕಳು ಇಬ್ಬರು ಹೆಣ್ಮಕ್ಳು ಅವ್ರಿಗೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ನಂಗೆ ಅವಾಗ ಅವ್ರಿಗೆ ಅವ್ರಿಗೆ ಗೊತ್ತೇ ಇಲ್ಲ ಅವಾಗ. ಆಮೇಲೆ ಮೊನ್ನೆ ಫೋಟೋ ನೋಡಿದಾಗ ನಂಗೆ ಗೊತ್ತಾಯ್ತು, ನೀವು ಏನಾಗಬೇಕು, ನಿಮಗೆ ಎಲ್ಲರೂ ಅಂಬೇಡ್ಕರ್ ಫೋಟೋ ಇಟ್ಕೊಂಡಿರ್ತಾರೆ. ಅವಾಗ ಇವ್ರು ಏನಾಗಬೇಕು ಅಂದ್ರೆ ಅವ್ರು ನಮ್ಮ ಹಸ್ಬೆಂಡ್ ಅಂತಂದ್ರು. ನಾನು ಇವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಂಗೆ ಅವಾಗ ಖುಷಿ ಆಯಿತು. ಆದರೆ ಇವಾಗ ನಮಗೆ ನಿನ್ನೆ ಅಥವಾ ಗೊತ್ತಾಗಿದ್ರೆ ಅವ್ರು ಯಾರನ್ನಾರು ಕರ್ಸ್ಬೋದಾಗಿತ್ತು ಅಂತ ನಮ್ಗೆ ಅನಿಸ್ತಿದೆ. ನಾನು ಅದನ್ನೇ ಬೆಳಗ್ಗೆ ರಾಜಣ್ಣಂಗೆ ಹೇಳಿದೆ, ಅಣ್ಣ ನೀನು ನಿನ್ನೆ ಮನೆ ಇರೋಕ್ಕಾಗಿಲ್ವಾ, ಯಾರನ್ನಾದ್ರೂ ಕರ್ಸ್ಬೋದಾಗಿತ್ತು ಅಂತ ಅಂದೆ. ಅಂದರೆ ಅವ್ರ ಮನೇಲಿ ಅಷ್ಟೇ ತುಂಬ ಸರಳವಾಗಿದ್ದಾರೆ. ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದು ತುಂಬ ಸರಳವಾಗಿ ಜೀವನ ನಡೆಸ್ತಾ ಇದ್ದಾರೆ. ಯಾರೇ ಹೋಗಿ ನಿಮಗೆ ಪ್ರೊಫೆಸರ್ ಕೃಷ್ಣಪ್ಪ ಬೇಕಾದ್ರೆ ಅವರೇ ಬರೆದಿರೋ ಬುಕ್ಕು ಸಹ ಕೊಡ್ತಾರೆ, ನಾನು ಕೊಟ್ಟಿದ್ರು. ಮತ್ತು ಅವರು ಹೆಂಗಿದ್ರು, ಅವ್ರ ಹೋರಾಟಗಳು ಹೆಂಗಿದ್ರು, ಈಗ ಅವ್ರನ್ನ ನಾವು ಬುಕ್ಕಲ್ಲಿ ಓದ್ಬೋದು. ಅವ್ರ ಮನೆಯವರೇ ಹೇಳಿ ಕೇಳಿದಾಗ ತುಂಬಾ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಅವ್ರ ಮಿಸ್ಸಸ್ ಜೊತೆ ಮತ್ತೆ ತುಂಬ ಹತ್ತಿರದಿಂದ ಕೆಲಸ ಮಾಡ್ತೀನಿ, ನನಗೆ ಅದು ಖುಷಿ ಇದೆ. ಮತ್ತು ಇವತ್ತು ಅವ್ರನ್ನೆಲ್ಲರೂ ಅವ್ರು ಹೇಳ್ದಂಗೆ ಮಾತಾಡ್ತಾ ಇರ್ತಾರೋ ಅವ್ರನ್ನ ನಾವು ನಿಜವಾಗ್ಲೂ ನೆನೆಸಲೇಬೇಕು. ಯಾಕೆಂದರೆ ಕೆಲವೊಂದು ಕಡೆ ಇವಾಗ್ಲೂ ನಮ್ಮನ್ನ ಯಾರು ಹೊರಗಡೆ ಸೇರಿಸಲ್ಲ, ಹೊರಗಡೆ ಸೇರಿಸೋದಿಲ್ಲ ಈಗಲೂ. ಆದರೆ ನಮ್ಮವರೇ ರಾಜಕೀಯದಲ್ಲಿದ್ದಾರೆ ಅಥವಾ ಯಾರೊಬ್ರು ಮುಂದೆ ಬಂದಿದ್ದಾರೆ ಅಂದರೆ ಅವ್ರನ್ನ ನಾವು ಇನ್ನೂ ಬೆಳೆಸಕ್ಕೆ ನೋಡಬೇಕು, ಮತ್ತು ಅವರು ನಮ್ಮನ್ನು ಬೆಳೆಸಬೇಕು. ಎರಡು ಆದಾಗ ಸಹ ನಾವು ಮುಂದೆ ಬರ್ತೀವಿ ನಾವೆಲ್ಲರೂ. ಅದರಲ್ಲಿ ಹೆಣ್ಮಕ್ಳಿಗೆ ಮಾತ್ರ ತುಂಬಾ ಸ್ಥಾನ ಕೊಡಬೇಕು. ಯಾಕೆಂದರೆ ನಮ್ಮ ಹೆಣ್ಮಕ್ಳು ಹೊರಗಡೆ ಬರೋದು ಬೇಡ, ಬೇರೆ ಮನೆ ಹೆಣ್ಮಕ್ಳು ಹೊರಗಡೆ ಬರಲಿರೋ ತುಂಬ ಜನ ಇದೆ. ಅದನ್ನ ಹೊರಗಡೆ ತೆಗೆದಿಟ್ಬಿಟ್ಟು ಎಲ್ಲ ಹೆಣ್ಮಕ್ಳು ಒಂದೇ ರೀತಿ ನೋಡಿಕೊಂಡ್ರೆ ನಾವು ಎಲ್ಲ ಹೆಣ್ಮಕ್ಳಿಗೂ ಸಿಗ್ತೇವೆ. ಮತ್ತು ಎಲ್ಲರೂ ಓದಬೇಕು, ನಿಜವಾಗ್ಲೂ ಓದಲೇಬೇಕು. ಅವರು ನನಗೆ ಇವತ್ತು ಅಂಬೇಡ್ಕರ್ದು ಧಾರಾವಾಹಿ ಬಗ್ಗೆ ಕಷ್ಟ ಆಗುತ್ತೆ. ಅಪ್ಪ ಇಷ್ಟೆಲ್ಲ ಕಷ್ಟ ಬಿದ್ರ ಅಂತ ಅನಿಸುತ್ತೆ. ನಾನು ಅಂಬೇಡ್ಕರ್ ಧಾರಾವಾಹಿ ನೋಡೇ ಇಲ್ಲ. ಏನಿವತ್ತು ಪ್ರೊಫೆಸರ್ ಡಿ ಕೃಷ್ಣಪ್ಪನವರ 88ನೇ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಈ ಮಗುವಿಗೆ ಸ್ವಾಗತ ಮಾಡಿದ್ದಾರೆ.
ಹಾಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹುಟ್ಟುಹಬ್ಬದ ಈ ದಿನದಂದು ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಅದೇ ಏನು ಇವತ್ತು ನಮ್ಮ ಆನೇಕಲ್ ಭಾಗದಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾ ಸಂಘಟನೆ ವತಿಯಿಂದ ನಮ್ಮ ನಾಯಕರುಗಳು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಭಾಳ ಸಂತೋಷವಾದಂಥ ವಿಚಾರ. ಎಲ್ಲೋ ನಾವು ಸಾಮಾನ್ಯವಾಗಿ ನಮ್ಮ ಸಂಘಟನೆಯಲ್ಲಿ ಮಾಡದೇ ಇದ್ದರೂ ಕೂಡ ಈ ಒಂದು ಭಾರತದಲ್ಲಿ ಯಾವಾಗಲೂ ಅಭಿವೃದ್ಧಿಯಾಗಿ ಜನಗಳನ್ನ ಸೇರಿಸಿ ಒಗ್ಗಟ್ಟನ್ನು ಮಾಡಿಸಿ ತಮಗೆ ತಿಳಿದಂಥ ವಿಚಾರಧಾರೆಗಳನ್ನು ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮಗಂತೂ ಭಾಳ ಖುಷಿಯಾದಂಥ ಒಂದು ಹೆಮ್ಮೆಯಿಂದ ತಂದುಕೊಡ್ತಕ್ಕಂಥ ವಿಚಾರ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಇವತ್ತೇನು ಮಹಾನ್ ವ್ಯಕ್ತಿಯಲ್ಲಿ ಇದ್ದಾರೆ. ಇವರು ಕರ್ನಾಟಕ ಭಾಗದಲ್ಲಿ ಏನು BSS ಸಂಘಟನೆ ಅಂತಕ್ಕಂಥ ಒಂದು ದಲಿತ ಸಂಘರ್ಷ ಸಮಿತಿಯನ್ನು ಹುಟ್ಟಿ ಹಾಕುವಂಥ ಮಹಾನ್ ವ್ಯಕ್ತಿ. ಇವತ್ತು ಏನು ಆ ವ್ಯಕ್ತಿ ಇದ್ದಾರೆ ಅದೊಂದು ವ್ಯಕ್ತಿ ಮಾತ್ರ ಅಲ್ಲ, ಅದೊಂದು ಶಕ್ತಿ. ಆ ಶಕ್ತಿ ಇವತ್ತು ನಮ್ಮನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಕರ್ನಾಟಕಕ್ಕಾಗಲಿ, ಈ ದೇಶಕ್ಕಾಗಲಿ, ಈ ದಕ್ಷಿಣ ಭಾರತಕ್ಕಾಗಲಿ ಪರಿಚಯ ಮಾಡಿಸಿದಂಥ ಧೀಮಂತ ನಾಯಕ. ಅವರಿಲ್ಲ ಅಂದಿದ್ರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಯಾರು ಅಂತ ಗೊತ್ತಾಗ್ತಿರಲಿಲ್ಲ. ದಲಿತ ಸಂಘರ್ಷ ಸಮಿತಿ ಏನು ಅಂತ ನಮಗೆ ಅವರು ಚಿತ್ರದುರ್ಗದ ಒಂದು ಹರಿಹರ ಜಿಲ್ಲೆಯಲ್ಲಿ ದಲಿತ ಕುಟುಂಬದಲ್ಲಿ ಅತಿ ಬಡತನದ ಕುಟುಂಬದಿಂದ ಜನಿಸಿದಂಥ ಒಬ್ಬ ವ್ಯಕ್ತಿ. ಕಷ್ಟಪಟ್ಟು ಅವರು ಓದಿ ಪ್ರೊಫೆಸರ್ ಆಗಿ ಅಂಥ ಒಂದು ಅವಧಿಯಲ್ಲಿ ಉಪಾಧ್ಯಾಯರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸಮಯದಲ್ಲಿ ನಮ್ಮ ಏನು ಒಂದು ದಲಿತ ಸಮುದಾಯಗಳು ಕಷ್ಟಕ್ಕೆ ಒಳಪಟ್ಟಿದ್ದು ಹೀನಾಯ ಸ್ಥಿತಿಯಲ್ಲಿ ನನಗೆ ಇವತ್ತು ನಮ್ಮೊಂದು ಪುಣ್ಯದ ದಿನ ಅಂತ ನಾನು ಅನ್ಕೊಂಡು. ಯಾಕೆ ಅಂದರೆ ಆಲ್ರೆಡಿ ನಾನು 16 ವರ್ಷದಿಂದ ಹೊರಗಡೆ ಎಲ್ಲೂ ಬಂದೂ ಇಲ್ಲ, ಯಾವ ಸಂಘಟನೆನಲ್ಲೂ ನಾನು ಸೇರ್ಕೊಂಡಿಲ್ಲ. ಆದರೆ ನನಗೆ ಸಂಘಟನೆಗಳಲ್ಲಿ ಸೇರಿ ಕೆಲಸ ಮಾಡಬೇಕು ಅನ್ನೋಂಥ ಉದ್ದೇಶ ನಂದು. ಮತ್ತು ಪ್ರತ್ಯೇಕವಾಗಿ ನಮ್ಮ ಹೆಣ್ಮಕ್ಳ ಜೊತೆ ನಾವು ಕೆಲಸ ಮಾಡೋದು ನನಗೆ ತುಂಬ ಇಷ್ಟ. ನಮ್ಮ ಹೆಣ್ಮಕ್ಳು ನಮ್ಮ ಥರ ಎಲ್ಲರ ಜೊತೆನಲ್ಲೂ ನಿಲ್ಲಲಾಗಿ, ಎಲ್ಲ ಕೆಲಸಗಳಲ್ಲಿ ಭಾಗಿಯಾಗಿ, ಎಲ್ಲ ಕಷ್ಟಗಳಲ್ಲೂ ಭಾಗಿಯಾಗ್ತಾರೆ ನಮ್ಮ ಹೆಣ್ಮಕ್ಳು. ಅವೆಲ್ಲ ಅವರಿಗೆ ಮನಸ್ಸಲ್ಲಿ ಎಷ್ಟು ಕಷ್ಟಗಳಿದ್ರು ಕೂಡ ಒಂದು ವಿಚಾರಗಳು ತಿಳ್ಕೋಬೇಕು ಅನ್ನೋಂಥ ವಿಚಾರ ನಮ್ಮ ಹೆಣ್ಮಕ್ಳಲ್ಲಿ ಬರ್ತೈತೆ. ಯಾಕೆಂದರೆ ಇವತ್ತು ನಾವು ಹೆಣ್ಮಕ್ಳೆಲ್ಲ ಬರ್ತೀವಿ, ಕುತ್ಕೋತೀವಿ, ಎದ್ದೇಳ್ತೀವಿ, ಹೋಗ್ತೀವಿ, ಅಷ್ಟೇ ತಾನೇ. ಮತ್ತು ನಾವು ತಿಳ್ಕೊಳ್ಳೋದು ಏನಿದೆ, ನಮಗೂ ಗಂಡ ಇದ್ದಾರೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಎಲ್ಲರೂ ಸೊಸೆಗಳಿದ್ದಾರೆ, ಎಲ್ಲರೂ ಇದ್ದರೂ ಕೂಡ ಅರೆ ಇರು. ಇವತ್ತು ನನಗೆ ಅವಕಾಶ ಕೊಟ್ಟಂಥ ನಮ್ಮ ಕೃಷ್ಣಪ್ಪನವ್ರಿಂದ ನಾನು ನಮ್ಮ ಸುನೀತಾ ಮತ್ತು ನಮ್ಮ ರಾಜು ಇವರೆಲ್ಲ ಸೇರಿ ನನಗೆ ಇವತ್ತು ಮೀಟಿಂಗ್ ಇದೆ ಅಂತ ನಮಗೆ ಕರೆದಾಗ ತುಂಬ ಸಂತೋಷ ಆಯಿತು ನನಗೆ. ಮತ್ತೆ ಮಾತಾಡೋದಕ್ಕೆ ಈ ಒಂದು ಅವಕಾಶ ಕೊಟ್ಟರಲ್ಲ, ಇದ್ದಿದ್ದು ಸಂತೋಷನೇ. ಆದರೆ ನೀವು ಕೂಡ ಈ ಒಂದು ವಿಚಾರಗಳನ್ನ ತಿಳ್ಕೊಂಡು ಅದರಲ್ಲಿ ಪ್ರತ್ಯೇಕವಾಗಿ ನಾನು ಏನು ಮಾಡಬಲ್ಲೆ, ಮತ್ತು ನನಗೂ ಇದು ಏನಾದರೂ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಈ ಥರ ಮಾಡ್ಬೋದಾ ಅಂತ ನಮ್ಮ ಮನಸ್ಸಲ್ಲಿ ತಂದಾಗ ನಾವು ಚಾಲೆಂಜ್ ಆಗಿ ತಗೊಂಡು ಏನೇ ಕೆಲಸ ಬಂದು ಕೂಡ ನಾವು ಮಾಡ್ಬೋದು ಅನ್ನೋಂಥ ಒಂದು ಉದ್ದೇಶನ ನಮ್ಮ ಹೆಣ್ಮಕ್ಳಿಗೆ ಬರಲಿ ಅಂತ ಹೇಳ್ತಾ ನನಗೆ ಈ ಒಂದು ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ನಿಮ್ಗೆಲ್ಲರಿಗೂ ಹೊಂದಿಸುತ್ತಾ ನನ್ನ ಇಲ್ಲ ಜಾಸ್ತಿ ಮಾತಾಡೋಕ್ಕಾಗೋದಿಲ್ಲ. ನಾನು ಅವರು ಸುಮಾರು ಒಂದು 25 ವರ್ಷದಿಂದ ನಾವು ಈ ಸಂಘಟನೆಯಲ್ಲಿ ಫಸ್ಟ್ ನಾವು ಅಣ್ಣವ್ರ ಜೊತೆಲೆಲ್ಲ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಡೇ ಬಂದಿದ್ದು. ಈಗ ನನ್ನ ಕೆಲಸ ಬಂದ್ಬಿಟ್ಟು ಒಂದು ಎಂಜಾಯ್ ಮಾಡ್ಕೊಂಡಿದ್ದೀನಿ, ಅದರಲ್ಲೇ ತೊಡ್ಕೊಂಡಿದ್ದೀನಿ. ಫಸ್ಟ್ ಎಲ್ಲ ಹೆಣ್ಮಕ್ಳದ್ದು ಏನೇ ಪ್ರಾಬ್ಲಮ್ ಆಗಲಿ ಅಣ್ಣವ್ರು ಹೇಳ್ದಂಗೆ ಬಂದು ನಿಂತ್ಕೊಳ್ತಾ ಇದೆ, ತುಂಬ ಸಾಲ್ವ್ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೆನೂ ಅಷ್ಟೇ, ನಿಮಗೆ ಯಾರಿಗೆ ಏನೇ ಪ್ರಾಬ್ಲಮ್ ಆದರೂ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಏನು ಪ್ರಾಬ್ಲಮ್ ಆದರೂ ಸರಿಯೇ, ಯಾವ ವಿಚಾರವಾದರೂ ಸರಿಯೇ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಕೃಷ್ಣಪ್ಪ ಅವ್ರ ಬಗ್ಗೆ ಹೇಳಬೇಕಂದ್ರೆ ಆಗಲ್ಲ, ಅಂಬೇಡ್ಕರ್ ಬಗ್ಗೆ ನಾವು ತುಂಬ ತಿಳ್ಕೊಂಡಿದ್ವಿ, ಆದರೆ ಅವ್ರ ಬಗ್ಗೆ ತುಂಬ ಕಮ್ಮಿ ತಿಳ್ಕೊಂಡಿರೋದು. ಆದರೆ ಪ್ರತಿಯೊಬ್ಬರಿಗೂ ನಿಮ್ಮ ಮಕ್ಕಳಿಗಾಗಲಿ ಮೊಮ್ಮಕ್ಕಳಿಗಾಗಲಿ ಅವ್ರ ಬಗ್ಗೆ ಹೇಳಿ, ಅವ್ರ ಹೋರಾಟದ ಬಗ್ಗೆ ಹೇಳಿ. BSS ಸಂಘಟನೆ ಕಟ್ಟಿದವರೇ ಅವರು. ಇವತ್ತು ನಾವೆಲ್ಲ ಹೋರಾಟ ಮಾಡ್ತಾ ಇದೀವಿ ಅಂದರೆ ಅವರೇ ಕಾರಣ. ಹೋರಾಟದ ದಾರಿ ಏನು ಅನ್ನೋದೇ ಗೊತ್ತಿರಲಿಲ್ಲ, ಅಂಥದ್ದು ನಾವು ತಿಳ್ಕೊಂಡಿದ್ದೀವಿ ಅಂತಂದರೆ ಅವರೇ ಕಾರಣ. ಯಾಕಂದರೆ ಅಂಬೇಡ್ಕರ್ ವಿಚಾರ ನಮ್ಗೆ ಗೊತ್ತಿತ್ತು, ಅಂಬೇಡ್ಕರ್ ಈ ಥರ ಮಾಡೋದು ಆ ಥರ ಮಾಡೋದು ಅನ್ನೋದು ಕಿವಿ ಕೇಳ್ಪಟ್ಟಿತ್ತು ಅಷ್ಟೇ. ಆದರೆ ದಾರಿ ತೋರಿಸಿದ ಆ ಮಹಾನ್ ಬಾಬು, ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದನ್ನ ಮುಂದೆ ನೀವು ಅದನ್ನೇ ಹೇಳಿ ಈ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರಿ. ತುಂಬ ಧನ್ಯವಾದ. ಸಂಘರ್ಷ ಸಮಿತಿ ಪರಿವರ್ತನವಾದ ಕಾರ್ಯಕ್ರಮದಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 88ನೇ ಜನ್ಮದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ವಿಶೇಷವಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ಸಮುದಾಯಕ್ಕಾಗಿ ನಮ್ಮ ಎಲ್ಲರಿಗೋಸ್ಕರ ಈ ಸಮುದಾಯಕ್ಕಾಗಿ ತುಂಬ ಶ್ರಮ ಪಟ್ಟಿದ್ದಾರೆ. ಅವರು ಪ್ರೊಫೆಸರ್ ಆಗಿದ್ದಂಥ ಕೆಲಸ ಒತ್ತಡದಲ್ಲಿ ಇಟ್ಕೊಂಡೇ ಸಂಘಟನೆ ದಲಿತ ಸಂಘರ್ಷ ಸಮಿತಿ ಎಂಬತಕ್ಕಂಥ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ತುಂಬ ಹೋರಾಟಗಳು ಮಾಡಿ ನಮ್ಮಂಥವರು ಬಡವರ ಮನೆಗಳಲ್ಲಿ ದೀಪ ಹಚ್ಚುವಂಥ ಕೆಲಸ ಮಾಡಿರ್ತಕ್ಕಂಥ ಯಾರಾದರೂ ಇದ್ದರೆ ಕರ್ನಾಟಕದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು. ಅವರು ಮಾಡಿದ ತಕ್ಷಣದಲ್ಲೇ ಇಡೀ ನಮ್ಮ ಕರ್ನಾಟಕದಲ್ಲಿ ಹಲವಾರು ಸಂಘಟನೆಗಳು
ಅದ್ರ ಮುಖಾಂತರ ಹಲವಾರು ಸಂಘಟನೆಗಳು ಮಾಡಿಕೊಂಡು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೆಸರು ಹೇಳ್ಕೊಂಡು ಈಗ ಇಡೀ ಕರ್ನಾಟಕದಾದ್ಯಂತ ಸಂಘಟನೆಗಳು ನಡೆಸಿಕೊಂಡು ಅವ್ರ ಮಾರ್ಗದರ್ಶನದಲ್ಲೇ ಬಡವರಿಗೆ ಯಾರಾದರೂ ಸಮಸ್ಯೆಗಳು ಏನಾದರೂ ತೊಂದರೆ ಆದಾಗ ಅವ್ರ ಮಾರ್ಗದರ್ಶನದಲ್ಲೇ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಇದು ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಏನಾದರೂ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಮುದಾಯಗಳು ಏನಾದರೂ ಒಂದು ಚಿರಋಣಿ ಆಗಿರ್ಬೇಕಾದ್ರೆ ಅದು ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ. ಅವರು ನಮಗಾಗಿ ತುಂಬ ಶ್ರಮ ಪಟ್ಟಿದ್ದಾರೆ. ಹಾಗಾಗಿ ಇಡೀ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಈಗ ನೀವು ಕಾರ್ಯಕ್ರಮದಲ್ಲಿದ್ದೀರೋ ಪ್ರತಿಯೊಬ್ಬರು ಮಹಿಳೆಯರು ಆಗಲಿ ಎಲ್ಲರೂ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ವಿಚಾರಗಳನ್ನು ತಿಳ್ಕೋಬೇಕು. ಮಹಾತ್ಮ ಜ್ಯೋತಿ ಬಾಪುಲೆ ಅವರ ವಿಚಾರಗಳು, ಸಾವಿತ್ರಿ ಬಾಪುಲೆ ವಿಚಾರಗಳು, ಈ ವಿಚಾರಗಳನ್ನೆಲ್ಲ ತಿಳ್ಕೊಂಡಾಗ ನಾವು ಏನೇ ಒಂದು ನಮಗೊಂದು ಸಮಸ್ಯೆಗಳು ಏನೇ ಬಂದವನು ಆ ಸಮಸ್ಯೆಯನ್ನು ನಾವು ಇದರಿಂದ ಮಾತಾಡ್ತಕ್ಕಂಥ ಧೈರ್ಯ ಬೇಕಂದ್ರೆ ಇಂಥ ವಿಚಾರಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಷಯಗಳು ಇವೆಲ್ಲ ತಿಳ್ಕೊಬೇಕಾದ್ರೆ ಇಂಥ ಕಾರ್ಯಕ್ರಮಗಳಾದಾಗ ಇಂಥ ಕಾರ್ಯಕ್ರಮದಲ್ಲಿ ಬಂದು ನಾವು ತಿಳ್ಕೊಂಡಾಗ ಆ ವಿಷಯಗಳೆಲ್ಲ ತಿಳ್ಕೊಂಡಾಗ ನಮಗೆ ಎಲ್ಲಾದ್ರೂ ಒಂದು ಸಮಸ್ಯೆ ಬಂದಾಗ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಆಗಲಿ, ಎಲ್ಲೇ ಒಂದು ತಾಲೂಕು ಆಫೀಸು, ಎಲ್ಲೇ ಒಂದು ಹೋದರೂ ಕಾನೂನು ರೀತಿಯಲ್ಲಿ ನಮ್ಮ ಕೆಲಸಗಳನ್ನ ನಾವು ಕೇಳಿ ನಾವು ಪಡ್ಕೋಬಹುದು. ಇಲ್ಲದ್ರೆ ಇದರ ನಾವು ಏನೋ ತಿಳ್ಕೊಂಡಿಲ್ಲ, ಏನು ಮಾಡಿಲ್ಲ ಅಂದಾಗ ನಾವು ಯಾವುದೇ ರೀತಿಯಲ್ಲಿ ನಾವು ಏನೂ ಪಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಇವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮದಿನದ ಕಾರ್ಯಕ್ರಮಕ್ಕೆ ಎಲ್ಲ ಬಂದಿರತಕ್ಕಂತೆ ಧನ್ಯವಾದಗಳು ಅಂತ ಅಂತರ ಸಂಸ್ಥೆ ಇದೆ NGOದಲ್ಲಿ. ನಾವೆಲ್ಲ ಸುಮಾರು ಒಂದು ಈ DSS ಸಂಘಟನೆಯಲ್ಲಿ ಸುಮಾರು ಒಂದು 20 ವರ್ಷದ ಹಿಂದೆ ಕೆಲಸ ಮಾಡ್ತಾ ಇದ್ವಿ. ಈಗ ಒಂದು 7-8 ವರ್ಷದಿಂದ ಬ್ಯಾಕಪ್ ಆಗಿದ್ದೀವಿ. ಆದ್ರೆ ಮುಂದಕ್ಕೆ ಬರ್ತೀವಿ. ಇವತ್ತಿನ ದಿನ ಇವತ್ತು ಬಿ ಕೃಷ್ಣಪ್ಪ ಅವರ ಬರ್ಡೇ ಅನ್ನ ಆಚರಣೆ ಮಾಡಿದ್ದಾರೆ. ಇವತ್ತು ಸುಮಾರು ಜನ ಹೆಣ್ಮಕ್ಳು ಬಂದಿದ್ದಾರೆ. ಆದ್ರೆ ಆ ಹೆಣ್ಮಕ್ಳಿಗೆ ಅವ್ರು ಯಾರು, ಏನು, ಅವ್ರ ಹೋರಾಟಗಳೇನು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಸಂತೋಷ ಆಯ್ತು. ಆದ್ರೆ ಮುಂದಿನ ದಿನಗಳಲ್ಲಿ ಆನೇಕಲ್ ತಾಲೂಕಲ್ಲಿ ಇನ್ನೂ ಹೆಚ್ಚಿನ ಜನ ಸೇರಿಸಿ, ಹೆಣ್ಮಕ್ಳನ್ನ ಸೇರಿಸಿ ಒಂದು ಬಿ ಕೃಷ್ಣಪ್ಪ ಅವರ ಬರ್ಡೇನ ಮುಂದಿನ ವರ್ಷಕ್ಕೆ ಇನ್ನೂ ಅದ್ಭುತವಾಗಿ ಆಚರಣೆ ಮಾಡ್ತೀವಿ ಅಂತ ಹೇಳಿ ಹೇಳ್ಕೊಡ್ತೇವೆ. ಇವತ್ತು ಆನೇಕಲ್ ತಾಲೂಕಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಕಾರ್ಯಕ್ರಮ ಮಾಡಿದೆ. ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಮೂಡಿ ಬಂದಿದೆ. ಅದರಲ್ಲಿ ಪ್ರೊಫೆಸರ್ ಕೃಷ್ಣಪ್ಪ ಅವ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ, ತುಂಬಾ ಜನ ವಿಚಾರಗಳನ್ನ ತಿಳ್ಕೊಂಡಿದೀವಿ. ಇದೇ ರೀತಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳಾಗಲಿ, ಎಲ್ಲಾ ಮಹನೀಯರ ಬಗ್ಗೆ ಹೆಣ್ಮಕ್ಳಿಗೆ ಹೆಚ್ಚು ತಿಳಿಸುವಂತ ಕಾರ್ಯಕ್ರಮಗಳು ನಡೀಲಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಮುಖಾಂತರ ಕೇಳ್ಕೊಂತೀವಿ. ಅನುರಾಧ ಪುರುಷೋತ್ತಮ ಅಂತ ವಕೀಲ. ನನ್ನ ಹೆಸರು ಸಿ ಮುನ್ರಾಜು ಅಂತ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾವಾದದ ಜಿಲ್ಲಾ ಸಂಘಟನಾ ಸಂಚಾಲಕರು. ಸ್ನೇಹಿತರೆ, ಏನು ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾವಾದ ಆನೇಕಲ್ ತಾಲೂಕು ಸಮಿತಿ ವತಿಯಿಂದ ಇವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹುಟ್ಟುಹಬ್ಬವನ್ನು 88ನೇ ಹುಟ್ಟುಹಬ್ಬವನ್ನು ಇವತ್ತು ಆನೇಕಲ್ನಲ್ಲಿ ಹಮ್ಮಿಕೊಂಡಿದ್ವಿ. ಅನೇಕ ನಮ್ಮ ತಾಯಂದಿರು ಹಾಗೂ ಎಲ್ಲ ತಾಲೂಕು ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಸೇರಿ ಇವತ್ತು ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ನಡೆಸಿಕೊಂಡಿದ್ದಾರೆ. ಎಲ್ರಿಗೂ ಸಹ ಭೀಮ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜಯಂತಿಯ ಶುಭಾಶಯಗಳನ್ನು ಸಹ ನಾಡಿನ ಜನತೆಗೆ, ಈ ತುಳಿತಕ್ಕೆ ಒಳಪಟ್ಟಂತ ಸಮುದಾಯಕ್ಕೆ ಶುಭಾಶಯಗಳನ್ನು ತಿಳಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್.